ಶ್ರೀರಾಮ ಸಮರ್ಥ. ಏಪ್ರಿಲ್ 23. ಸಂತರು ಬರೆದ ಗ್ರಂಥಗಳೆಂದರೆ ಅವರ ಮೃತ್ಯುಪತ್ರಗಳಿದ್ದಂತೆ. ಸಂತರಿಗೆ ಗ್ರಂಥ ಬರೆಯುವ ಹವ್ಯಾಸವು ಕಿಂಚಿತ್ತೂ ಇರುವುದಿಲ್ಲ. ಅವರು ಅನಿವಾರ್ಯವೆಂದು ಗ್ರಂಥ ಬರೆಯುತ್ತಾರೆ. ನಾಥರಾಗಲಿ ಅಥವಾ ಸಮರ್ಥರಾಗಲಿ ಜ್ಞಾನೇಶ್ವರಿಯ ಪಾರಾಯಣ ಮಾಡಿ ಗ್ರಂಥ ಬರೆದರೆಂದು ನಿಮಗೆ ಅನಿಸುತ್ತದೆಯೇ? ಅವರ ಜ್ಞಾನವು ಸ್ವತಂತ್ರವಾಗಿರುತ್ತದೆ ಹಾಗೂ ಅದು ಸಾಕ್ಷಾತ್ ಭಗವಂತನಿಂದಲೇ ಬಂದದ್ದಾಗಿರುತ್ತದೆ. ಆದರೂ ಅವುಗಳಲ್ಲಿ ಹಿಂದಿನ ಗ್ರಂಥಕಾರರು ಹೇಳಿದ ಕೆಲವು ಸಂಗತಿಗಳು ಬಂದೇ ಬರುತ್ತವೆ. ಸಂತರು ಬರೆದ ಗ್ರಂಥಗಳು ಅವರ ಮೃತ್ಯುಪತ್ರಗಳಂತೆ ಇರುತ್ತವೆ. ತನ್ನ ಮಗನು ಉತ್ತಮವಾಗಿ ನಡೆಯುವನೆಂದು ಯಾವ ತಂದೆಗೆ ವಿಶ್ವಾಸವಿರುತ್ತದೆಯೋ ಅವನು ಮೃತ್ಯುಪತ್ರವನ್ನೇಕೆ ಬರೆಯುತ್ತಾನೆ? ಈ ರೀತಿ ಯಾರಿಗೆ ವಿಶ್ವಾಸವಿರುವುದಿಲ್ಲವೋ ಅವನು ಅನಿವಾರ್ಯವಾಗಿ ಮೃತ್ಯುಪತ್ರವನ್ನು ಬರೆಯುತ್ತಾನೆ. ಇದರಂತೆ ಸಂತರು ಹವ್ಯಾಸದಿಂದ ಅಥವಾ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಈ ಗ್ರಂಥಗಳನ್ನು ಬರೆದಿರುವುದಿಲ್ಲ. ಅಂದರೆ ನಮ್ಮಂಥ ಜಡಜೀವಿಗಳ ಕಲ್ಯಾಣವಾಗಬೇಕೆಂಬ ತಳಮಳವು ಅವರಿಗೆ ಇರುತ್ತದೆ. ಆದ್ದರಿಂದ ಅವರು ಗ್ರಂಥ ಬರೆದಿರುತ್ತಾರೆ. ನಮ್ಮ ಜೀವನದೊಂದಿಗೆ ವೇದ, ಪುರಾಣ, ಸತ್ಪುರುಷ ಗ್ರಂಥಗಳ ನಿಕಟ ಸಂಬಂಧವಿರುತ್ತದೆ. ಇಂಥ ಗ್ರಂಥಗಳಲ್ಲಿ ವ್ಯವಹಾರದಲ್ಲಿ ಉಪಯೋಗವಾಗುವ ವೇದಾಂತವನ್ನು ಹೇಳಲ್ಪಟ್ಟಿರುತ್ತದೆ. ನಾವು ಊಹಿಸಲಾರದಷ್ಟು ಸಂಶಯಗಳನ್ನು ತೆಗೆದುಕೊಂಡು ಅವುಗಳಿಗೆ ಸಮರ್ಥರು ದಾಸಬೋಧದಲ್ಲಿ ಉತ್ತರ ಕೊಟ್ಟಿರುತ್ತಾರೆ. ಪರಮಾರ್ಥ ಕೇಳದೇ ಇರುವವನು ದೋಷಿಯಾಗುತ್ತಾನೆ. ಆದರೆ ಕೇಳದೇ ಇರುವವನಿಗೆ ಹೇಳುವವನು ಅದಕ್ಕಿಂತಲೂ ದೋಷಿಯಾಗುತ್ತಾನೆಂದು ತಿಳಿಯಬೇಕು. ಈ ದೋಷವನ್ನು ಸ್ವೀಕಾರ ಮಾಡಿಯೂ ಕೂಡ ಸಂತರು ಜಗತ್ತಿಗೆ ಪರಮಾರ್ಥ ಹೇಳುತ್ತಾರೆ. ನಾವು ಅದರ ಲಾಭವನ್ನು ಪಡೆಯಬೇಕು. ಗ್ರಂಥವನ್ನು ಓದುತ್ತಿರುವಾಗ ಒಂದು ವೇಳೆ ಪರಮಾರ್ಥ ಪ್ರಾಪ್ತಿಯೇ ಧ್ಯೇಯವಾಗಿದ್ದರೆ ಅದಕ್ಕಾಗಿ ಆ ಗ್ರಂಥದಲ್ಲಿ ಯಾವ ಸಾಧನೆ ಹೇಳಿರುತ್ತದೆಂಬ ಕಡೆಗೆ ಲಕ್ಷ್ಯವಿರಬೇಕು. ಸಾಧನೆಯ ನಿರ್ಣಯವು ಸರಿಯಾಗಿ ಆಯಿತೆಂದರೆ ಸಾಧ್ಯವು ಸಾಧಿಸಿದಂತೆ. ಯಾವ ವಿಷಯದಲ್ಲಿ ನಾವು ಪಾರಂಗತರಾಗಬೇಕೋ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದುವುದು ಅವಶ್ಯವಿರುತ್ತದೆ. ಆದರೆ ನಮ್ಮದು ಇದಕ್ಕೆ ವಿರುದ್ಧವಾಗಿರುತ್ತದೆ. ಗಣಿತವನ್ನು ತೆಗೆದುಕೊಳ್ಳುತ್ತೇವೆ, ಆದರೆ ಓದುತ್ತೇವೆ ಕಾದಂಬರಿ. ಅಂದ ಮೇಲೆ ಗಣಿತದಲ್ಲಿ ಹೇಗೆ ಉತ್ತೀರ್ಣರಾಗುತ್ತೇವೆ? ಪರಮಾರ್ಥವೇ ಧ್ಯೇಯವಾಗಿರುವಾಗ ಸಂತರ ಗ್ರಂಥಗಳನ್ನೇ ಅಭ್ಯಾಸ ಮಾಡಬೇಕು ಹಾಗೂ ಅವುಗಳದ್ದೇ ಶ್ರವಣ ಮನನ ಮಾಡಬೇಕು. ನಾವು ನಮ್ಮ ಮನಸ್ಸನ್ನು ಭಗವಂತನ ಚರಣಗಳಲ್ಲಿ ತೊಡಗಿಸಬೇಕು ಹಾಗೂ ದೇಹವನ್ನು ಪ್ರಾರಬ್ಧದ ಪ್ರವಾಹದಲ್ಲಿ ಬಿಟ್ಟು ಬಿಡಬೇಕು. ಒಮ್ಮೆ ಸುಖದಲ್ಲಿರಬಹುದು, ಮತ್ತೊಮ್ಮೆ ದುಃಖದಲ್ಲಿರಬಹುದು. ಕೆಲವೊಮ್ಮೆ ಬಹಳ ದಿವಸದವರೆಗೆ ಸರಳವಾಗಿ ಹೋಗಬಹುದು ಅಥವಾ ಮಧ್ಯದಲ್ಲೇ ಮುಳುಗಿಬಿಡುವ ಪ್ರಸಂಗವೂ ಬರಬಹುದು. ಆದರೆ ಅದರ ಯಾವುದೇ ಅವಸ್ಥೆಯಲ್ಲಿ ನಮ್ಮ ಆನಂದವು ಅಖಂಡವಾಗಿರುವ ವಿಷಯದಲ್ಲಿ ಮಾತ್ರ ಸಂಶಯವಿಲ್ಲ. ನಾವು ನಮ್ಮ ದೇಹದ ಕಡೆಗೆ ಸಾಕ್ಷಿಭಾವದಿಂದ ನೋಡಲು ಕಲಿಯಬೇಕು. ಮನಸ್ಸನ್ನು ಭಗವಂತನಿಗೆ ಹಾಗೂ ದೇಹವನ್ನು ಪ್ರಾರಬ್ಧಕ್ಕೆ ಒಪ್ಪಿಸಿದರೆ ಇದು ಸಾಧ್ಯವಾಗುತ್ತದೆ. ದೇಹದ ಸುಖ ದುಃಖಗಳು ಮೇಲು ಮೇಲಿನವಾಗಿರುತ್ತವೆ. ಅವು ಒಳಗೆ ಹೋಗಿ ಮನಸ್ಸಿನ ಮೇಲೆ ಪರಿಣಾಮ ಮಾಡಬಾರದು. ಭಗವಂತನ ನಾಮದಿಂದ ಇದು ನಿಶ್ಚಿತವಾಗಿ ಸಾಧಿಸುತ್ತದೆ. ಆದ್ದರಿಂದ ಕೊನೆಗೆ ನಾಮದ ಹೊರತು ಗತ್ಯಂತರವಿಲ್ಲ. ಇಂದಿನ ಮುಖ್ಯ ವಿಚಾರ, ಸಂತರ ಗ್ರಂಥದ ಅರ್ಥವು ಆಚರಣೆಯಿಂದಲೇ ತಿಳಿಯುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.